ಇಷ್ಟು ದಿನ ಕುಂತಾಗ ನಿಂತಾಗ ಎಲ್ಲನೂ ಸಹ ಮಂಜು ಮದುವೆ ಯಾವಾಗ ಯಾವಾಗ ಅಂತ ಕೇಳ್ತಿದ್ರು. ಆದ್ರೆ ಆ ದೇವ್ರು ಯಾವ ಗಳಿಗೆಯಲ್ಲಿ ತಥಾಸ್ತು ಅಂದ್ರೂ ಗೊತ್ತಿಲ್ಲ. ಡೈರೆಕ್ಟ್ ವಧುನೇ ನಂಗೆ ಸಿಕ್ಬಿಟ್ಟವ್ರೆ. ಅದೇ ಏನಪ್ಪ ಇವ್ನು ಇಷ್ಟೊಂದು ಪೀಟಿಕೆ ಆಗ್ತಿದ್ರೆ ಅಂತ ಅನ್ಕೊಂತಾ ಇದ್ದೀರಾ? ನೀವು ಯೋಚನೆ ಮಾಡ್ತಿರುವಂತ ರೀತಿ ತಪ್ಪಾಗಿರ್ಬೋದು. ಯಾಕಂತಂದ್ರೆ ವಧು ಅಂತ ಹೇಳ್ಬಿಟ್ಟು ನನಗೆ ಸಿಕ್ಕಿರುವಂತ ವಧು ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಒಂದು ಸೀರಿಯಲ್ನ ಹೆಸರು. ಅದೇ ರೀತಿ ಒಂದು ಕ್ಯಾರೆಕ್ಟರ್ ನೇಮು. ವಧು ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ವಧು ಅವರೇ, ಯಾಕೆ ನಗ್ತಿದ್ದೀರಾ ಅಂತ? ಅಲ್ಲ ಸರ್, ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡೋದು ನೈಸ್. ಎಲ್ರಿಗೂ ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಟು ಬಿ ಫ್ರಾಂಕ್ ಹೇಳ, ನಿಮ್ಮ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಓಹ್, ಥ್ಯಾಂಕ್ ಯು. ಸೊ ವಧು ಸೀರಿಯಲ್ ಸೊ ಸೋಮವಾರದಿಂದ ಎಲ್ಲ ಪ್ರತಿಯೊಂದು ಕನ್ನಡಿಗರ ಮನೆ ಮನೆಗೂ ತೆರಳ್ತಾ ಇದೆ ಕಲರ್ಸ್ ಕನ್ನಡದ ಮೂಲಕ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ತುಂಬಾ ಖುಷಿ ಆಗುತ್ತೆ ಸರ್, ಯಾಕೆಂದ್ರೆ ಇಷ್ಟು ದಿನ ಕಾದು ಫೈನಲಿ ತೆರೆ ಮೇಲೆ ಬರ್ತಿರೋದು. ನಾವು ಇಷ್ಟು ದಿನ ಪಟ್ಟಿದ್ದ ಶ್ರಮ ಆಗಿರ್ಬೋದು, ಕಂಡಿದ್ದ ಕನಸು, ಬೇಡ್ಕೊಂಡಿದ್ದು ಪ್ರೇಯರ್ಸ್ ಎಲ್ಲ ಒಟ್ಟಾಗಿ ನಮಗೆ ಬ್ಲೆಸ್ಡ್ ಅನ್ಸುತ್ತಲ್ವ. ಸೊ ಆ ಥರ. ಆ್ಯಂಡ್ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಹೆಂಗೆ ಜನ. ಅಫ್ಕೋರ್ಸ್ ಪ್ರೊಮೋದಿಂದನೇ ತುಂಬ ಸ್ವೀಕಾರ ಮಾಡಿದ್ದಾರೆ. ಆದರೂ ಎಪಿಸೋಡ್ಸ್ ಅಂತ ಒಂದು ಆನ್ ಏರ್ ಹೋಗುವಾಗ ಆ ಕುತೂಹಲ, ಎಕ್ಸೈಟ್ಮೆಂಟೇ ಬೇರೆ ಸರ್. ಸೊ ಇದು ಫಸ್ಟ್ ಸೀರಿಯಲ್ ಅಂತ ಅನ್ಸುತ್ತಲ್ಲ? ಇದು ಕನ್ನಡದಲ್ಲಿ ನನ್ನ ಎರಡನೇ ಸೀರಿಯಲ್. ಫಸ್ಟ್ ನಾನು ನೇತ್ರಾವತಿ ಮಾಡಿದೆ, ಅಪ್ಪುಸ ಪ್ರೊಡಕ್ಷನ್. ಸೊ ಬೇಸಿಕಲಿ ಅವರೇ ಲಾಂಚ್ ಮಾಡಿದ್ದು. ಸೊ ಕನ್ನಡದಲ್ಲಿ ಇದು ಎರಡನೇ ಸೀರಿಯಲ್. ಎರಡನೇ ಸೀರಿಯಲ್ ಅಲ್ಲೇ ಲಾಯರ್ ಕ್ಯಾರೆಕ್ಟರ್ನ ಮಾಡಿದ್ರೆ, ಅದರಲ್ಲೂ ಕೂಡ ಡಿವೋರ್ಸ್ ಕೊಡಿಸುವಂತಹ ಲಾಯರ್ಸ್ ಆಗಿದ್ದೀರಾ. ಬಟ್ ನೀವೆಲ್ಲೋ ಒಂದ್ ಕಡೆ ನಿಮ್ಮ ವೃತ್ತಿಗೆ ಮೋಸ ಮಾಡ್ತಿದ್ರೆ ಅಂತ ಅನ್ಸಲ್ವಾ? ಯಾಕೆ ನಿಮ್ಗೆ ಹಂಗೆ ಅನ್ಸುತ್ತೆ? ನೀವು ನೀವು ಮಾಡ್ತಿರೋದ್ರಿಂದ ನಂಗೆ ಅನ್ನಿಸ್ತಿದೆ. ಓ, ಓಕೆ, ನಿಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಡಿವೋರ್ಸ್ ಲಾಯರ್ ಆಗಿರ್ಬೋದು, ಆದರೆ ನನಗೆ ರಿಲೇಷನ್ಶಿಪ್ ಎಥಿಕ್ಸ್ ತುಂಬ ಚೆನ್ನಾಗಿ ಗೊತ್ತು. ಸೊ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಯಾರು ಡಿವೋರ್ಸ್ ತೊಗೊಂಡು ಹೋಗಿಲ್ಲ, ಒಂದಾಗಿ ಹೋಗಿದ್ದಾರೆ. ಅದು ವಧು ಸ್ಪೆಷಾಲಿಟಿ. ಡಿವೋರ್ಸ್ ಲಾಯರ್ ಅಂದ್ರೆ ಡಿವೋರ್ಸ್ ಕೊಡಿಸ್ಬಿಟ್ಟು ಹೋಗ್ಬೇಕಲ್ಲ. ನೀವು ನೋಡ್ರೆ ಎಲ್ಲರೂ ಬಂದಿರುವಂತ ಕಪಲ್ಸ್ಗೆಲ್ಲನೂ ಒಂದ್ ಮಾಡ್ತಿದ್ರೆ ಹೆಂಗ್ ಸಾಧ್ಯ ಆಗುತ್ತೆ ಅಂತ. ಹೌದು ಸರ್. ಡಿವೋರ್ಸ್ ಏನಕ್ಕಾಗೋದು ನಿಮ್ಮ ಪ್ರಕಾರ? ಬೇಸಿಕ್ಲಿ ಹೊಂದಾಣಿಕೆ ಇಲ್ಲ ಅಂತಂದ್ರೆ ಆಗುತ್ತೆ. ಹೊಂದಾಣಿಕೆ, ಭಿನ್ನಾಭಿಪ್ರಾಯ, ಮನಸ್ತಾಪ ಇದ್ರೆ ಅದಾಗುತ್ತೆ. ಸೊ ಮನಸ್ತಾಪಗಳು ಕ್ಲಿಯರ್ ಆದ್ಮೇಲೆ ಅವ್ರಿಗೆ ಡಿವೋರ್ಸ್ ಬೇಕು ಅಂತ ಯಾಕೆ ಅನ್ಸುತ್ತೆ? ಅದು ಅವರಿಂದ ಡಿವೈಡ್ ಆಗ್ಬೇಕು ಅಂತ. ಅವರಿಂದ ಡಿವೈಡ್ ಆಗಬೇಕು ಅನ್ನೋದೇ ಮನಸ್ತಾಪ ಅಲ್ವಾ? ಅದನ್ನೇ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ಅವರೇ ಹೇಳ್ತಾರೆ, ಅಯ್ಯೋ ನಾನು ಇಷ್ಟು ಸಿಲಿ ರೀಸನಿಗೆ ಡಿವೋರ್ಸ್ ತನಕ ಬಂದ ಅನ್ನೋ ಕ್ವಶನ್ ಮಾರ್ಕ್ ಅವ್ರಿಗೆ ಬರುತ್ತೆ. ಸೊ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಎಲ್ಲ ಖುಷಿಯಾಗಿ ನಗ್ನಗ್ತಾ ವಾಪಸ್ ಹೋಗಿದ್ದಾರೆ ಸರ್. ಸೊ ಒಂದು ತುಂಬು ಕುಟುಂಬದ ಜೊತೆ ಬರ್ತಾರ. ತುಂಬು ಕುಟುಂಬದ ಒಂದು ಹೆಣ್ಮಗಳಾಗಿ ಪ್ರತಿಯೊಂದು ಮನೆ ಮನೆಗೂ ತೆರಳ್ತಿದ್ರ. ಸೊ ಅಪ್ಪ ಅಮ್ಮ ಅಣ್ಣ ತಂಗಿ ಸುಮಾರು ಜನ ನನ್ನ ಪ್ರೋಮೋದಲ್ಲಿ ನೋಡ್ತಿರ್ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಳ್ತಿದ್ರು, ಅಲ್ಲಿ ನಿಮ್ಮ ಅತ್ತಿಗೆ ಅನ್ಸುತ್ತೆ ನನ್ಗೊಂದ್ಸಲ ಪ್ರಕಾರ, ಚಿಕ್ಕಮ್ಮನ ಯಾವಾಗ ಮದುವೆ ಆಗಿ ಹೋಗ್ತಾಳೋ ಏನೋ ಅಂತ ಹೇಳ್ಬಿಟ್ಟು. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಫ್ಯಾಮಿಲಿ ಬಗ್ಗೆ? ಹೌದು, ಯಾಕೆಂದ್ರೆ ಎಲ್ಲರೂ ಅಭಿಪ್ರಾಯನೂ ಒಂದೇ ಥರ ಇರಲ್ವಲ್ಲ ಸರ್. ಒಂದು ಕುಟುಂಬದಲ್ಲಿ ಏರಿಳಿತ ಇದ್ದೇ ಇರುತ್ತೆ. ಸೊ ಅಪ್ಪಂಗೆ ನನ್ನ ಮದುವೆ ಮಾಡಬೇಕು ಅನ್ನೋ ಕನಸಿರುತ್ತೆ. ಸೊ ಹಾಗಾಗಿ ಹುಟ್ಟದಾನೆ ನನ್ನ ಹೆಸರು ವಧು ಅಂತ ಇಡ್ತಾರೆ. ಸೊ ಜೀವನದಲ್ಲೂ ಅಷ್ಟೇ ಸರ್, ನಾವು ಏನು ತುಂಬ ಆಸೆ ಪಡ್ತೀವೋ ಅದು ನಮಗೆ ಸಿಗದೇನೂ ಇರ್ಬೋದು, ಅಥವಾ ತಡವಾಗೇ ಸಿಗುತ್ತೆ. ಸೊ ನನ್ನ ಜೀವನದಲ್ಲೂ ಹಾಗೆ ಆಗಿರೋದು. ಸೊ ಅಪ್ಪನ ಕನಸೇ ಮದುವೆ ಮಾಡಬೇಕು ಅಂತ. ಸೊ ನನ್ನ ಕನಸು, ನನ್ನ ಆಸೆ ಅಪ್ಪನ ಕನಸನ್ನ ಈಡೇರಿಸ್ಬೇಕು ಅಂತ. ಸೊ ನನಗೆ ಮದುವೆನೇ ಆಗಿರಲ್ಲ. ಸೊ ಒಬ್ಬೊಬ್ಬರು ನನ್ನನ್ನು ಅಪಶಕ್ನ ಅಂತಾರೆ, ಶುಭ ಕಾರ್ಯಕ್ಕೆ ನೀನು ಬರಬೇಡ ಅಂತಾರೆ, ನೀನು ಒಳ್ಳೆ ವೈಬ್ಸ್ ಅಲ್ಲ, ನೆಗೆಟಿವ್ ಅಂತಾರೆ. ಸೊ ಇದೆಲ್ಲದನ್ನೂ ಮನೆಯವರಿಂದ ಅನ್ಸ್ಕೊಂಡು ಅವಳು ಎಲ್ಲೂ ಅವ್ರ ಮೇಲೆ ದ್ವೇಷ ಮಾಡಲ್ಲ ಸರ್. ನಮ್ಮೋರು, ಸೊ ಅವ್ರು ನನ್ನ ಜವಾಬ್ದಾರಿ ಅನ್ನೋ ಒಂದು ಅಭಿಪ್ರಾಯದಲ್ಲೇ ವಧು ಇರ್ತಾಳೆ. ಸೊ ಆ ಒಂದು ಗುಣ ಯಾರಿಗಾದ್ರೂ ಕನೆಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ವಯಸ್ಸು ಮೀರಿರ್ತಾರೆ, ಇನ್ನೂ ಮದುವೆ ಆಗಿರಲ್ಲ, ಆ್ಯಂಡ್ ಅವರು ಕೊರಗ್ತಾ ಇರ್ತಾರೆ. ಅಫ್ಕೋರ್ಸ್ ತುಂಬ ಕ್ರೈಟೀರಿಯಸ್, ಸೊಸೈಟಿಯಿಂದ, ಫ್ಯಾಮಿಲಿಯಿಂದ, ಫ್ರೆಂಡ್ಸ್, ಎವ್ರಿವೇರ್ ಅವ್ರಿಗೆ ಅದು ನೆಗೆಟಿವಿಟಿ ಬರ್ತಾನೆ ಇರುತ್ತೆ. ಅದು ಎಲ್ಲದನ್ನು ಹೆಂಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ವಧು ಸೀರಿಯಲ್ ನೋಡಬೇಕು. ನೀವು ಇನ್ನೂ ಒಂದು ಅದೃಷ್ಟವಂತರ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕಂತಂದ್ರೆ ಲಾಯರ್ ಪಾತ್ರಕ್ಕೆ ನೀವು ಸೂಟೇಬಲ್ ಅಥವಾ ಕೇಳ್ತೀರಾ ಟಿ ಎನ್ ಸೀತಾರಾಮ್ ಸರ್ ಅವ್ರ ಜೊತೆ ಒಂದಷ್ಟು ಸ್ಕ್ರೀನ್ನ ಶೇರ್ ಮಾಡಿದಾರ. ಸೊ ಹೆಂಗ್ ಅನ್ನಿಸ್ತು ಅಂತ ಒಬ್ಬ ಸ್ಟಾರ್ ನಿರ್ದೇಶಕ ಒಂದು ಕಿರುತೆರೆ ಆಗಿರ್ಬೋದು ಹಿರಿತೆರೆ ಆಗಿರ್ಬೋದು ಒಂದು ಅಲೆಯನ್ನೇ ಸೃಷ್ಟಿ ಮಾಡಿರುವಂತ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಆ ವೈಬ್ಸ್ ಹೆಂಗಿತ್ತು ಅಂತ? ಅಯ್ಯೋ ಸರ್, ವೈಬ್ಸ್ ಅನ್ನೋದಕ್ಕಿಂತ ಬ್ಲೆಸ್ಡ್ ಅನ್ಬೋದು ಸರ್. ಅಂದರೆ ಅವತ್ತಿನ ದಿನ ಹೆಂಗೆ ಅಂದರೆ, ಪ್ರಿವಿಲೇಜ್ಡ್ ಡೇ ಅಂದರೆ ಪ್ರಿವಿಲೇಜ್ಡ್ ಡೇ ಸರ್. ಅವ್ರ ಜೊತೆ ಎಲ್ಲ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋದೇ ಕೆಲವೊಬ್ರು ಕನಸಾಗಿರುತ್ತೆ ಸರ್. ಅಂಥದ್ರಲ್ಲಿ ಅವ್ರ ಜೊತೆ ನಿಂತು ಅವ್ರ ಜೊತೆ ಸಂಭಾಷಣೆ ಇರುತ್ತೆ, ಆ್ಯಕ್ಟ್ ಮಾಡಿರ್ತೀನಿ. ಅವರಿಂದ ಏನೋ ಕಿವಿ ಮಾತು ತೊಗೋತೀನಿ ನಾನು. ಅವರ ಫ್ರೀ ಟೈಮಲ್ಲಿ ಕುತ್ಕೊಂಡು ನಾವು ಮಾತಾಡಿರ್ತೀವಿ.
ಅವರಿಂದ ಮೋಟಿವೇಟು ಇನ್ಸ್ಪೈರ್ ಆಗಿರ್ತೀನಿ. ಇದೆಲ್ಲ ಏನು ಗೊತ್ತಾ ಸರ್, ಸವಿ ನೆನಪು, ನನ್ನ ಜೀವನ ಪರ್ಯಂತ ಇರೋ ಅಂಥ ಒಂದು ಸ್ವೀಟೆಸ್ಟ್ ಮೆಮೊರಿ ಸರ್. ಆ್ಯಂಡ್ ಇನ್ನೂ ಅವ್ರು ನನ್ನ ಸೀರಿಯಲಲ್ಲಿ ಇರ್ತಾರೆ, ಅವ್ರ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಇನ್ನೂ ಮೆಮೊರೀಸ್ ಮಾಡ್ಕೋಬೋದು ಅನ್ನೋ ಒಂದು ಆಪ್ಷನ್ ಇದೆ ನನಗೆ. ಸೊ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಸರ್. ನೀವೊಂಥರ ಡಬಲ್ ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಹೌದು. ಯಾಕೆ ಅಂತ ಕೇಳಲ್ವಾ? ಹೇಳಿ ಸರ್ ಯಾಕೆ? ಯಾಕೆ ಗೊತ್ತಾ, ನಮ್ಮೂರವ್ರು ಟಿ ಎನ್ ಸೀತಾರಾಮ್ ಸರ್. ಸೊ ಅವ್ರ ಕಡೆಯಲ್ಲಿ ಅವ್ರನ್ನ ಮೀಟ್ ಮಾಡುವಂಥದ್ದೇ ಒಂದು ಅದೃಷ್ಟ. ಅವ್ರ ಕಡೆಯಿಂದ ಒಂದಷ್ಟು ಟಿಪ್ಸನ್ನು ತಗೋಬೋದು ಅಂತ ಹೇಳ್ಬಿಟ್ಟು. ಸೊ ಅವರು ನಿಮಗೆ ಒಂದಷ್ಟು ಟಿಪ್ಸ್ ಕೊಟ್ಬಿಟ್ಟು ನಿಮಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ, ಇಲ್ಲಿ ನನ್ನ ಜೊತೆ ಇಂಟರ್ವ್ಯೂಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾರೆ. ಅದಕ್ಕೆ ಡಬಲ್ ಅದೃಷ್ಟವಂತರು ಅಂತಂದೆ. ಓ ಥ್ಯಾಂಕ್ ಯು ಸೋ ಮಚ್. ಸೊ ಏನೆಲ್ಲ ಟಿಪ್ಸ್ ತಗೊಂಡ್ರಿ? ಬಿಕಾಸ್ ಒಬ್ಬ ಸ್ಟಾರ್ ನಿರ್ದೇಶಕ ಪ್ಲಸ್ ಅದ್ರ ಜೊತೆಗೆ ಕೋ ಆ್ಯಕ್ಟರು. ಸೊ ಯಾವ ರೀತಿ ಅಂತ ಟಿಪ್ಸನ್ನು ತಗೊಂಡ್ರಿ? ಯಾವ ರೀತಿ ಏನೇನು ಹೇಳ್ಕೊಟ್ರು ಟಿ ಎನ್ ಸೀತಾರಾಮ್ ಸರ್? ಅವ್ರನ್ನ ನಾನು ಕೋ ಆರ್ಟಿಸ್ಟ್ ಅಂತ ನಿಜವಾಗ್ಲೂ ಕರೆಯಲ್ಲ ಸರ್. ಅವರು ಲೆಜೆಂಡ್ರಿ ಸರ್. ಅವ್ರನ್ನೆಲ್ಲ ಖಂಡಿತ ಕೋ ಆರ್ಟಿಸ್ಟ್ ಅಲ್ವೇ ಅಲ್ಲ, ಅವರೊಂದು ತಂದೆ, ಆ ದೇವರ ಸಮಾನ ಸರ್ ಅವರು. ನಾವು ಕುತ್ಕೊಂಡು ನಮಗೆ ಬ್ರೇಕ್ ಅಂತ ಒಂದು ಕ್ಯಾಮ್ರಾ ಸೆಟ್ ಮಾಡುವಾಗ ಒಂದು ಬೆಂಚಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ವಿ ಸರ್. ಅವರು ನನಗೆ ಕೇಳಿದ್ರು, ನೀನು ಕಾನ್ಷಿಯಸ್ ಆಗಬೇಡ ಮಗು, ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಅದೆಲ್ಲ ಹೇಳಿದ್ರು. ಅದಾದಮೇಲೆ ಕೆಲವೊಂದು ಇನ್ಸಿಡೆಂಟ್ಸ್ನ ಅವ್ರು ಹೇಳಿದ್ರು. ಸೊ ಅವಾಗ ನನಗೆ ಅನಿಸ್ತು ಸರ್, ಎಷ್ಟು ಇನ್ಸ್ಪೈರ್ ಆದೆ ನಾನು ಅಂದರೆ, ನಮ್ಮ ಕನಸುಗಳಿಗೆ ಕೊನೆನೇ ಇರಲ್ಲ ಸರ್. ಸೊ ನಾವು ಕನಸು ಕಂಡಿದ್ದನ್ನು ನಾವು ಮಾಡಲೇಬೇಕು. ಸೊ ಅವರು ಫಸ್ಟ್ ಹೆಜ್ಜೆಲೇ ಅವರು ಸಕ್ಸಸ್ನ ಕಾಣಲಿಲ್ಲ ಸರ್. ಎಷ್ಟು ಹೆಡ್ವಿದ್ದಾರೆ, ಎಷ್ಟು ಬಿದ್ದಿದ್ದಾರೆ, ಏನೆಲ್ಲ ಪ್ರಯತ್ನ ಅವ್ರು ಪಟ್ಟಿದ್ದಾರೆ, ಎಲ್ಲೆಲ್ಲೆಲ್ಲ ಹೋಗಿ ಅವರು ಒಂದಷ್ಟು ವರ್ಷ ಕಷ್ಟಪಟ್ಟು ಅವ್ರು ಸಕ್ಸಸ್ನ ಕಂಡಿದ್ದಾರೆ. ಸೊ ನೆವರ್ ಗಿವ್ ಅಪ್ ಅನ್ನೋದು ಅವರಿಂದ ಕಲಿತೆ ಸರ್. ಆ್ಯಂಡ್ ಅವರು ಕೆಲಸಕ್ಕೆ ಕೊಡೋ ಅಂಥ ಶ್ರದ್ಧೆ ಇದೆಯಲ್ಲ ಸರ್, ನಿಜವಾಗ್ಲೂ ಗ್ರೇಟ್. ಅದನ್ನು ನಾನು ಕಲಿತೆ ಸರ್ ಅವರಿಂದ. ದುರ್ಗಶ್ರೀ ಅವರಿಗೂ ಅಥವಾ ವಧು ಅವರಿಗೂ ಇರುವಂತಹ ಡಿಫ್ರೆನ್ಸಸ್ ಏನಿದೆ? ಅಂದರೆ ಪಾತ್ರನೇ, ರಿಯಲ್ ಲೈಫ್ ಏನು ಡಿಫ್ರೆನ್ಸ್ ಅಂತು? ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಾಯ್ತು ಪಾತ್ರಕ್ಕೋಸ್ಕರ ದುರ್ಗಶ್ರೀ ಅವರು ಅಂತ? ಪಾತ್ರಕ್ಕೋಸ್ಕರ ಚೇಂಜಸ್ ಅಂತ ನಿಜವಾಗ್ಲೂ ಏನೂ ಮಾಡ್ಕೊಂಡಿಲ್ಲ. ಬಿಕಾಸ್ ಎಲ್ಲ ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆಗೋಯ್ತು. ಫಸ್ಟ್ ನಾನು ಇದಕ್ಕೆ ಲುಕ್ ಟೆಸ್ಟ್ಗೆ ಹೋಗಿದ್ದೆ. ಅದಾಗಿ 1 ಮಂತ್ ನನಗೆ ಏನಂತಾರೆ ರಿಪ್ಲೈ ಬಂದಿರಲಿಲ್ಲ. ಅದಾದಮೇಲೆ ಸರ್ 2 ಡೇಸಲ್ಲಿ ಎಲ್ಲ ಆಯಿತು. ಸೆಲೆಕ್ಟ್ ಆದೆ, ಪ್ರೋಮೋ ಆಯಿತು, ಟೆಲಿಕಾಸ್ಟ್ ಆಯಿತು, ಎವ್ರಿಥಿಂಗ್ ವೆಂಟ್ ಹಿಂಗೆ ಹೊರಟೋಯ್ತು. ಸೊ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ. ಆ್ಯಂಡ್ ಪರಮ್ ಸರು, ದಿಲೀಪ್ ಸರ್ ಇರುವಾಗ ಅವರೇ ನಮ್ಮನ್ನ ಪ್ರಿಪೇರ್ ಮಾಡಿಬಿಡ್ತಾರೆ ಸೆಟ್ಟಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.